ನಮಗೆ ಪ್ರೇರಣೆ ನಮ್ಮ ಮಾಸ್ಟರ್. ಚಿಕ್ಕನಾಯಕನಹಳ್ಳಿ ತಾಲೂಕು ಶಿಕ್ಷಣದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನದಲ್ಲಿರುವುದು ಶಾಸಕ ಸುರೇಶ್ ಬಾಬು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜುರವರು ಶಿಕ್ಷಣಕ್ಕೆ ನೀಡುತ್ತಿರುವ ವಿಶೇಷ ಆಸಕ್ತಿ ಎಂದು ತೋರ್ತಾ ಇದೆ. ತಾಲೂಕಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು 599ಕ್ಕೂ ಹೆಚ್ಚು ಅಂಕ ಪಡೆದು ಡಿಸ್ಟಿಂಕ್ಷನ್ ಪಡೆದು ಸಾಧನೆಯನ್ನ ಮಾಡಿರ್ತಾರೆ. 625ಕ್ಕೆ 600ಕ್ಕೂ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅವರವರ ಮನೆಗೆ ತೆರಳಿ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಗಿತ್ತು. ಇಂದು ನಡೆದ ನಮ್ಮ ಮಾಸ್ಟರ್ ನಮಗೆ ಪ್ರೇರಣೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಶಿಕ್ಷಕರಿಗೆ ನಮನ ಸಲ್ಲಿಸುವ ಮೂಲಕ ಸಿಬಿಎಸ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಸುರೇಶ್ ಬಾಬುರವರ ಅಧ್ಯಕ್ಷತೆಯಲ್ಲಿ 80ಕ್ಕೂ ಹೆಚ್ಚು ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಸುರೇಶ್ ಬಾಬು, ಬಿಇಒ ಕಾಂತರಾಜು ಹಾಗೂ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಿಇಒ ಸರ್ ಅವರಾದ ಶ್ರೀ ಕಾಂತರಾಜು ಸರ್ ಅವರಿಗೆ ಮತ್ತೆ ಅವರೊಟ್ಟಿಗೆ ಶೈಕ್ಷಣಿಕ ಮುನ್ನೋಟವನ್ನು ಹೊಂದಿರುವ ನಮ್ಮ ಶಿಕ್ಷಕರಿಗೆ ಗೌರವ ಸಮರ್ಪಿಸಲು ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು ಎಂಬ ಒಂದು ಅರ್ಥಪೂರ್ಣ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಾದ ಸಿ ಬಿ ಸುರೇಶ್ ಬಾಬುರವರು ಹೀಗೆ ನಡೆಸುತ್ತಿರುವುದು ಶ್ಲಾಘನೀಯ. ನಾವು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕ ಪಡೆದಿರುವ 44 ವಿದ್ಯಾರ್ಥಿಗಳ ಮನೆಗೆ ಪ್ರತಿ ವಿದ್ಯಾರ್ಥಿನಿಯರ ಮನೆಗೆ ನಮ್ಮ ಬಿಇಒ ಸರ್ ಅವರು ಮತ್ತು ಶಾಸಕರು ಬಂದು ನಮಗೆ ಸತ್ಕರಿಸಿದ್ದಾರೆ. ತುಂಬಾ ಯೂಸ್ಫುಲ್ ಆಗಿತ್ತು. ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ರು. ಅದರಲ್ಲಿ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಅರ್ಥ ವಿಷಯಗಳಿದ್ರೆ ಅದನ್ನ ನಾವು ಗ್ರೂಪ್ ಅಲ್ಲಿ ಅರ್ಥ ಮಾಡ್ಕೊಂತ ಓದ್ತಿದ್ವಿ. ಇನ್ನ ಪ್ರೇರಣಾ ಗ್ರೂಪ್ ಅಲ್ಲಿ ನಮ್ಗೆ ನೋಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇನ್ನ ಮತ್ತೆ ನಮಗೆ FA1 FA2 ಅದರ ಮಾಡೆಲ್ ಪೇಪರ್ಸ್ ಅಂತ ಕೊಡ್ತಿದ್ರು. ಮತ್ತೆ ನಮ್ಗೆ ಮೇನ್ ಪೇಪರ್ಸ್ ಅಂತ ಕೊಡ್ತಿದ್ರು. ಆ ಪೇಪರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರೆ ನಾವು ಆಲ್ಮೋಸ್ಟ್ 600+ ನ ತೆಗಿಬೋದಿತ್ತು. ಅಷ್ಟೇ ಚೆನ್ನಾಗಿ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಿಸಿ ಕೊಡ್ತಿದ್ರು ನಮ್ಗೆ. ಇಷ್ಟಪಡ್ತೀನಿ. ಅವ್ರು ಇಲ್ಲಾಂದ್ರೆ ನಾನು ಇಲ್ಲಿ ತನಕ ಬರ್ಬೇಕು ಅಂತ ನಾನು ಇಷ್ಟೊಂದು ಈ ಮಟ್ಟಕ್ಕೆ ಬರ್ಬೇಕು ಅಂತ ಅನ್ಕೊಂಡೇ ಅವರು ನಮಗೆ ಸಪೋರ್ಟಿವ್ ಆಗಿದ್ರು. ಏನೇ ಡೌಟ್ಸ್ ಕೇಳಿ ಆ ಕ್ಷಣಕ್ಕೆ ಕೇಳಿ ನಮಗೆ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ನೈಟ್ 11 ಗಂಟೆ ತನಕ ನಮ್ಮ ಟೀಚರ್ಸ್ ನಮ್ಮ ಜೊತೆಲೇ ಇಟ್ಟಿದ್ರು. ಅವರು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಹೋದ್ರೆ ಒಂದು ಅವರ್ ವಾಪಸ್ ಬರ್ತಿದ್ರು. ಡೌಟ್ ಕೇಳಿದ್ರೆ ಮಾತ್ರ ಅಲ್ಲೇ ಕೂರಿಸ್ಕೊಂಡು ಏನು ನಮ್ಮ ತಂದೆ ತಾಯಿಗಳ ತರ ನಮಗೆ ಅದೆಲ್ಲ ಹೇಳ್ಕೊಟ್ಟಿದ್ರು. ಯಾವುದೇ ಇವಾಗ ಸಿಲೆಬಸ್ ಇಲ್ಲ ಅಂತ ಅವರು ಹೇಳ್ಕೊಟ್ಟಿದ್ದಿಲ್ಲ. ಸಿಲೆಬಸ್ ರೆಡಿ ಆಗಿದೆ ಅಂತ ಹೇಳ್ಕೊಟ್ಟಿದ್ದಿಲ್ಲ. ಎಲ್ಲಾನು ಹೇಳ್ಕೊಟ್ಟಿದ್ದಾರೆ. ಮುಂಚೆ ಏನ್ ಓದಿದ್ನೋ ಗೊತ್ತಿಲ್ಲ. ಈ ಸ್ಕೂಲಲ್ಲಿ ಓದಿದ್ದಕ್ಕೆ ನಾನು ಈ ಶಿಕ್ಷಣ ಕಲಿತಿದ್ದೀನೋ ಇದನ್ನೇ ನನ್ನ ಜೀವನದಲ್ಲಿ ಎಲ್ಲೂ ಮರೆಯಲ್ಲ. ಆಮೇಲೆ ನಮ್ಮ ಶಾಲೆಗೆ ಸುರೇಶ್ ಬಾಬು ಸರ್ ಯಾರೇ ಫಂಕ್ಷನ್ ಆದ್ರೂ ಬರ್ತಿದ್ರು ಅವರಿಗೆ ಸಖತ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರ MLA ಸರ್ ನಮ್ಗೆ